ಬೇರೆ ಬೇರೆ ಸಮುದಾಯಗಳು, ಬೇರೆ ಬೇರೆ ಸಮಾಜ, ಬೇರೆ ಬೇರೆ ಜಾತಿಗಳು ಎಲ್ಲರೂ ಕೂಡ ಒಂದಾಗಿ ಮುಂದೆ ಯಾವ ರೀತಿ ಜಾತಿಗಣತಿಲಿ ತಮ್ಮ ತಮ್ಮ ಸಮುದಾಯದ ಹೆಸರನ್ನು ಅಥವಾ ಉಪಜಾತಿಗಳನ್ನು ಹಾಗೆ ಧರ್ಮವನ್ನು ಎಂಟ್ರಿ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಅಲ್ಲದೆ ಲಿಂಗಾಯತ ಮತ್ತು ವೀರಶೈವ ಸಮಾಜ ಮಾತ್ರ ಸಾಕಷ್ಟು ಕನ್ಫ್ಯೂಷನ್ಸಲ್ಲಿದೆ. ಯಾಕೆಂದರೆ ಈಗಾಗಲೇ ಲಿಂಗಾಯತರು ಲಿಂಗಾಯತ ಧರ್ಮ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಕೆಲವರು ಹಿಂದೂ ಅಂತ ಇದ್ದಾರೆ. ಇದ್ರ ಜೊತೆಗೆ ಉಪಜಾತಿಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಲಿಂಗಾಯತ ಸಮುದಾಯದ ವೀರಶೈವ ಸಮುದಾಯದ ಮುಖಂಡರಲ್ಲೀಗ ಬೇಸರ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಶ್ರೀಗಳು ಕೂಡ, ಅಂದರೆ ಲಿಂಗಾಯತ ಮತ್ತು ವೀರಶೈವ ಸಮುದಾಯದ ಶ್ರೀಗಳು ಕೂಡ ಬೇರೆ ಬೇರೆ ಒಪಿನಿಯನ್ನ ಕೊಡ್ತಾ ಇರುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಹಾಗೇನೆ ಇನ್ನು ಕಾಲಮ್ಗಳಲ್ಲಿ ಪಟ್ಟಿಯಲ್ಲಿ ಆಯೋಗ ಪದೇ ಒಂದೇ ಸಮುದಾಯವನ್ನು ಮತ್ತೆ ರಿಪೀಟ್ ಮಾಡಿರುವಂಥದ್ದು, ತಿರ್ಗಾ ಮುರ್ಗಾ ಮಾಡಿ ಎಂಟ್ರಿ ಮಾಡಿರುವಂಥದ್ದು, ಬೇರೆ ಬೇರೆ ಕೋಡ್ಗಳನ್ನು ಕೊಟ್ಟಿರುವಂಥದ್ದು ಕೂಡ ಈಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ, ಏನಿದು ಕನ್ಫ್ಯೂಷನ್ಸ್ ನೋಡೋಣ ಬನ್ನಿ. ಯಾವುದೋ ಧರ್ಮದ ಅಡಿಯಲ್ಲಿ ಯಾರೋ ಛತ್ರಿ ಹಿಡಿದಾಗ ಆ ಛತ್ರಿ ತಳಗ ಹೋಗಿ ಚಟ ನಮಗೆ ತಮ್ಮ ವಿವೇಚನೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹಿಂದೂ ಅನ್ನುವಂಥದ್ದು ಬರ್ತದೆ. ಈಗ ಒಂದೇ ಒಂದು ನಿರ್ಣಯ, ವೀರಶೈವ ಲಿಂಗಾಯತರು ಒಂದು. ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ. ನೀವೆಲ್ಲರೂ ಇದನ್ನೇ ಬರೆಸಬೇಕು. ಜಾತಿ ಗಣತಿ ವಿಚಾರ ಲಿಂಗಾಯತ ಸಮುದಾಯದೊಳಗೆ ಬಗೆಹರಿಯದ ಕಗ್ಗಂಟಾಗಿ ಪರಿಣಮಿಸಿದೆ. ಅದರಲ್ಲೂ ಧರ್ಮದ ಕಾಲಂನಲ್ಲಿ ಅದ್ಯಾವ ಹೆಸರು ಬರೆಸಬೇಕು ಅನ್ನೋ ಚರ್ಚೆ ದಿನಕ್ಕೊಂದು ಮಗ್ಗಲಿಗೆ ಹೊರಳುತ್ತಿದೆ. ಹಾಗಿದ್ರೆ ವೀರಶೈವ ಲಿಂಗಾಯತರಿಗೆ ಶುರುವಾದ ಧರ್ಮ ಸಂಕಟವೇನು ತೋರಿಸ್ತೀವಿ ನೋಡಿ. ಧರ್ಮದ ಕಾಲಂ ವಿಚಾರವಾಗಿ ಈವರೆಗೂ ಒಮ್ಮತ ಮೂಡಿಲ್ಲ. ಧರ್ಮದ ಕಾಲಂ ಬಗ್ಗೆ ಅನಗತ್ಯ ಚರ್ಚೆ ಬೇಡ ಅಂತ ಚರ್ಚೆ ಮಾಡಲಾಗಿದೆ. ಜಾತಿ ಕಾಲಂನಲ್ಲಿ ವೀರಶೈವ ಅಥವಾ ಲಿಂಗಾಯತ ನಮೂದಿಸುವಂತೆ ನಾಯಕರು ನಿರ್ಣಯಕ್ಕೆ ಬಂದಿದ್ರು. ಹೀಗಿದ್ರೂ ಪ್ರತ್ಯೇಕ ಧರ್ಮ ನಮೂದಿಗೆ ವೀರಶೈವ ಲಿಂಗಾಯತ ಮಹಾಸಭಾ ಸೂಚನೆ ಕೊಟ್ಟಿತ್ತು. ಕಾಂಗ್ರೆಸ್ ಬಿಜೆಪಿ ನಾಯಕರು ಇದರಿಂದ ಸಿಟ್ಟಾಗಿದ್ದಾರೆ. ಸಭೆಯಲ್ಲಿ ಚರ್ಚಿಸದೆ, ಯಾರ ಅಭಿಪ್ರಾಯವನ್ನೂ ಸಂಗ್ರಹಿಸದೆ ಏಕಾಏಕಿ ಘೋಷಣೆ ಮಾಡಿದ್ದಕ್ಕೆ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ಈ ನಿರ್ಣಯದಿಂದ ಸಮಾಜಕ್ಕೆ ಭಾರಿ ನಷ್ಟ ಅಂದಿದ್ದಾರೆ. ಈ ಗೊಂದಲ ನಿವಾರಣೆಗಾಗಿಯೇ ನಿನ್ನೆ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತರ ಏಕತಾ ಸಮಾವೇಶ ನಡೆಸಲಾಯಿತು. ಆದರೆ ಈ ಸಮಾವೇಶ ಅಂತಿಮ ತೀರ್ಮಾನ ಕೈಗೊಳ್ಳುವಲ್ಲಿ ವಿಫಲವಾದಂತೆ ಕಾಣ್ತಿದೆ. ಯಾವುದೋ ಧರ್ಮದ ಅಡಿಯಲ್ಲಿ ಯಾರೋ ಛತ್ರಿ ಹಿಡಿದಾಗ ಆ ಛತ್ರಿ ತಳಗ ಹೋಗಿ ನಿಂದ್ರ ಚಟ ನಮಗಿಲ್ಲ. ಯಾಕಂದ್ರೆ ನಾವು ವೀರರು ಹೌದು, ಸೂರ್ಯರು ಹೌದು. ಇವತ್ತು ಧರ್ಮದ ಕಾಲಂನಲ್ಲಿ ಇವತ್ತು ವೀರಶೈವ ಲಿಂಗಾಯತ ಅಥವಾ ಇವತ್ತಿಲ್ಲಿರುವಂಥದ್ದು ತಮ್ಮ ವಿವೇಚನೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಧರ್ಮದ ಕಾಲಂನಲ್ಲಿ ಹೆಸರನ್ನು ಬರೆಸಲಿಕ್ಕೆ ಅವಕಾಶ ಇದೆ. ಈಗ ಕಾನೂನು ದೃಷ್ಟಿಯಿಂದ ಧರ್ಮದ ಇದರಲ್ಲಿ ಹಿಂದೂ ಅನ್ನುವಂಥದ್ದು ಬರ್ತದೆ. ಈಗ ಅದನ್ನೇ ಬರಿಬೇಕು. ಎರಡನೇದೇನಿದೆ ವೀರಶೈವ ಲಿಂಗಾಯತ ಅನ್ನೋದು ಎರಡನೇ ಇದರಲ್ಲಿ ಬರಿಬೇಕು. ಸದ್ಯಕ್ಕೆ ಒಂದೇ ಒಂದು ನಿರ್ಣಯ, ವೀರಶೈವ ಲಿಂಗಾಯತರು ಒಂದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೀವಿ. ಇನ್ನು ಪಂಚಮಸಾಲಿ ಸಮುದಾಯ ಜಾತಿ ಗಣತಿ ವಿಚಾರದಲ್ಲಿ ಸ್ಪಷ್ಟ ನಿಲುವು ತೆಗೆದುಕೊಂಡಿದೆ. ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಪಂಚಮಸಾಲಿ ಅಂತ ಬರೆಸಲು ನಿರ್ಧರಿಸಿದೆ. ಈ ಬಗ್ಗೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಅಭಿಯಾನ ನಡೆಸುತ್ತಿದ್ದಾರೆ. ಇವತ್ತಿನಿಂದ ಈ ಜಾಗೃತಿ ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ. ಮನೆಗೆ ಹೋಗಿ ಈ ಥರ ಸ್ಟಿಕ್ಕರ್ಗಳನ್ನು ಅಂಟಿಸಿ ನೀವೆಲ್ಲರೂ ಇದನ್ನೇ ಬರೆಸಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ನಾವು ಅವರಿಗೆ ಭಕ್ತರಿಗೆ ಹೇಳ್ತಾ ಇದ್ದೀವಿ. ನಾನು ಸ್ಪಷ್ಟವಾಗಿ ನಮ್ಮ ಸಮಾಜ ಕಾರ್ಯ ಕೊಟ್ಟಿನಿ. ಎಲ್ಲರೂ ಜಾತಿ ಕಾಲಂನಲ್ಲಿ 0868 ಅಂತೇಳಿ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರೆಸ್ಬೇಕಂತ ಹೇಳಿ, ಮತ್ತು ಉಪಜಾತಿ ಕಾಲಂ ನಮ್ಮಲ್ಲಿ ಉಪಜಾತಿಗಳು ಇಲ್ಲೇ ಇಲ್ಲ, ಹಾಗಾಗಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸ್ತೀನಿ. ಇದರ ಮಧ್ಯೆ ಸಮೀಕ್ಷೆಯನ್ನ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಸ್ವಾಗತಿಸಿದೆ. ಸಮೀಕ್ಷೆ ಸಮುದಾಯಗಳಿಗೆ ಸಂಜೀವಿನಿ ಆಗಲಿದೆ ಅಂತ ಅಧ್ಯಕ್ಷ MC ವೇಣುಗೋಪಾಲ್ ಹೇಳಿದ್ದಾರೆ. ಈ ಸಮೀಕ್ಷೆಗೆ ಅತಿ ಹಿಂದುಳಿದ ವರ್ಗ ಜಾಗೃತಿ ವೇದಿಕೆಯಿಂದ ನಾವು ಬೆಂಬಲಿಸ್ತಾ ಇದ್ದೀವಿ. ಈ ತೀರ್ಮಾನವನ್ನು ಕೊಟ್ಟಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಅಭಿನಂದಿಸುತ್ತೀವಿ, ಸ್ವಾಗತ ಮಾಡ್ತೀವಿ. ಸಂಜೀವಿನಿ ಆಗಬೇಕು. ಮಧುಸೂದನ್ ನಾಯಕ್ ಅವರ ವರದಿ ಸಮೀಕ್ಷೆ ಈ ಅತಿ ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಒಂದು ಸಂಜೀವಿನಿ ಆಗಬೇಕು. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಗೊಂದಲಗಳ ಬಗ್ಗೆ ಮತ್ತೊಂದು ಸುತ್ತಿನ ಸಭೆ ಕರೆದಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಂಪುಟದ ಸಹೋದ್ಯೋಗಿಗಳ ಜೊತೆ ಮಾತುಕತೆ ನಡೆಯಲಿದೆ. ಈರಣ್ಣ ಬಸವ ಜೊತೆ ಪ್ರಮೋದ್, TV9 ಬೆಂಗಳೂರು.